ಶರಣರ ವಚನಗಳ ಆಧಾರದಲ್ಲಿ ಅಂಗ ಮತ್ತು ಲಿಂಗ ಸಂಬಂಧದ ಸಖಿಲೆಗಳು ಅನ್ನುವಂತಹ ಈ ವಚನೇತರ ಸಾಹಿತ್ಯದ ಕುರಿತಾಗಿ ಕಳೆದ ಹಲವಾರು ದಿನಗಳಿಂದ ಸಾಗಿ ಬಂದಿರುವಂತ ಈ ಅನುಭವ ಸರಣಿಕೆಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಸ್ಕ್ರೀನ್ ಶೇರಿಂಗಕ್ಕೆ ಅಲೋ ಮಾಡ್ರಿ. ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ. ಈಗಾಗಲೇ ನಾವುಗಳೆಲ್ಲ ಈ ಸಖಿಲೆಗಳ ಕುರಿತಾಗಿ ಸುಮಾರು 15 ದಿನಗಳಿಂದ ನೋಡ್ತಾ ಬಂದಾಗ ಸಖಿಲದ ಒಂದು ಪ್ರಮುಖ ಆಶಯ ಏನಾಗಿತ್ತು ಅಂತಂದ್ರೆ, ಈ ಸೃಷ್ಟಿಯ ಉಗಮದಿಂದ ಹುಟ್ಕೊಂಡಿರುವಂತಹ ಈ ಎಲ್ಲ ಸಕಲ ಜೀವ ರಾಶಿಗಳೊಳಗಡೆ ಸಂಚರಿಸ್ತಾ ಇರುವಂತಹ ಮತ್ತು ಸಕಲ ಜೀವ ರಾಶಿಗಳನ್ನ ಒಟ್ಟಾರೆಯಾಗಿ ಚಾಲನ ಇಟ್ಟಿರುವಂತಹ ಆ ಚೇತನ ಯಾವ ರೀತಿಯಾಗಿ ಭಿನ್ನ ಭಿನ್ನ ತತ್ವಗಳ ಮೂಲಕವಾಗಿ ಅಂಗ ಮತ್ತು ಲಿಂಗದೊಳಗಡೆ ಅಡಗಿಕೊಂಡಿದೆ ಎಂಬುದನ್ನ ನಾವು ನೋಡ್ತಾ ಬಂದಿದ್ದೇವೆ. ಈಗಾಗಲೇ ನಮಗೆ ಪ್ರಮುಖವಾಗಿ ಅಂಗ ಅಂದ್ರ ಏನು ಹಾಗೂ ಲಿಂಗ ಅಂದ್ರೆ ಏನು ಅನ್ನೋದ್ರ ಕುರಿತಾಗಿ ಒಂದು ಸ್ಪಷ್ಟ ಚಿತ್ರಣವನ್ನು ನಾವು ಕಂಡುಕೊಂಡಿದ್ದೇವೆ. ಅಂಗ ಅನ್ನುವಂಥದ್ದು ಆ ಚೇತನದ ಭಾಗವಾಗಿದ್ದು, ಈ ಅಂಗದಲ್ಲಿಯೂ ಸಹ ಆ ಲಿಂಗದ ಎಲ್ಲ ಅಂಶಗಳು ಅಡಗಿಕೊಂಡಿವೆ. ಅಂದ್ರೆ ಶರಣರ ಭಾಷೆಯೊಳಗಡೆ ಈ ಪಿಂಡಾಂಡ ಆ ಬ್ರಹ್ಮಾಂಡದ ಒಂದು ಅಂಶವೇ ಆಗಿದ್ದು, ಇಡೀ ಬ್ರಹ್ಮಾಂಡವನ್ನ ನಾವು ನೋಡ್ಬೇಕು ಅಂತಂದ್ರೆ ಅದು ಬಹಳ ವಿಸ್ತಾರವಾಗಿರುವಂಥದ್ದು, ವಿಶಾಲವಾಗಿರುವಂಥದ್ದು. ಅದನ್ನ ನಾವು ಅರಿತುಕೊಳ್ಳೋದಕ್ಕೆ ನಮ್ಮ ಅಂಗವು ಹೊಂದಿರುವಂತಹ 36 ತತ್ವಗಳು ಅಂದ್ರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನ, ಚಿತ್ತ, ಬುದ್ಧಿ ಸಾಕಾಗುವುದಿಲ್ಲ. ಆ ಕಾರಣಕ್ಕಾಗಿ ಎಲ್ಲ ಆಧ್ಯಾತ್ಮದ ಸಾಧನೆಯೊಳಗಿರುವಂತಹ ಸಾಧಕರು ಕಂಡುಕೊಂಡಿರುವಂತಹ ಸುಲಭವಾದ ವಿಧಾನ ಏನು ಅಂತಂದ್ರೆ, ಬ್ರಹ್ಮಾಂಡವನ್ನ ನೋಡುವುದು ಅಸಾಧ್ಯವಾಗಿರುವಂತಹ ಸಂದರ್ಭದಲ್ಲಿ ಪಿಂಡಾಂಡವನ್ನ ಅರ್ಥೈಸ್ಕೊಂಡ್ಬಿಟ್ರೆ ಬ್ರಹ್ಮಾಂಡವನ್ನ ಅರ್ಥೈಸ್ಕೊಂಡಂಗೆ ಆಗ್ತದೆ. ಕಾರಣ ಏನಪ್ಪಾ ಅಂದ್ರೆ, ಪಿಂಡಾಂಡದೊಳಗಡೆ ಬ್ರಹ್ಮಾಂಡದ ಎಲ್ಲ ಅಂಶಗಳು ಅಡಗಿದವು. ಹೇಗೆ ಈ ಬ್ರಹ್ಮಾಂಡದೊಳಗಡೆ ನಾವು ಗ್ರಹ ನಕ್ಷತ್ರಗಳನ್ನು ನೋಡ್ತೇವೆ, ಬ್ರಹ್ಮಾಂಡದೊಳಗಡೆ ವಿವಿಧ ರೀತಿಯ ಶಕ್ತಿಯ ಸಂಚಲನವನ್ನು ನೋಡ್ತೇವೆ. ಅದು ಸೂರ್ಯನಿಂದ ಹೊರಡ್ತಾ ಇರುವಂತಹ ತೇಜ ಆಗಿರ್ಬೋದು, ಕಾಸ್ಮಿಕ್ ಎನರ್ಜಿ ಆಗಿರ್ಬೋದು, ಅವೆಲ್ಲವೂ ಸಹ ನಮ್ಮ ಪಿಂಡಾಂಡದೊಳಗಡೆ ಅಡಗಿದಾವೆ. ಆದ್ರೆ ಪಿಂಡಾಂಡದೊಳಗಡೆ ಇರುವಂತಹ ಈ ಜ್ಞಾನೇಂದ್ರಿಯಗಳು ಅವು ಕೆಲವೊಂದಿಷ್ಟು ಮಿತಿಗೆ ಒಳಪಟ್ಟಿದ್ದಾವೆ. ನಮ್ಗೆ ಕಣ್ಣಿಗೆ ಒಂದು ಮಿತಿ ಇದೆ, ಅದರ ಆಚೆ ಏನು ಕಾಣಕ್ಕಾಗಲ್ಲ. ಹಾಗೇನೆ ನಮ್ಮೆಲ್ಲ ಇಂದ್ರಿಯಗಳಿಗೆ ಒಂದು ಮಿತಿಗೆ ಒಳಪಟ್ಟಿರೋದ್ರಿಂದ ಈ ಮಿತಿಯನ್ನು ಮೀರಿ ನಾವು ಬ್ರಹ್ಮಾಂಡವನ್ನು ಅರ್ಥಕೋಬೇಕಾಗಿದೆ. ಆ ಕಾರಣಕ್ಕಾಗಿ ಕಂಡುಕೊಂಡಿರುವಂತಹ ಸುಲಭ ಮಾರ್ಗ ಯಾವುದಪ್ಪ ಅಂತಂದ್ರೆ, ಅದು ಪಿಂಡಾಂಡದೊಳಗಿರುವಂತಹ ಚೇತನವನ್ನ ಅರಿತುಕೊಳ್ಳೋದು. ಅದು ಅರಿತುಕೊಳ್ಳೋದಕ್ಕೆ ಬೇರೆ ಬೇರೆ ವಿಧಾನಗಳನ್ನ ಕಂಡುಕೊಂಡಿದ್ದಾರೆ. ಅದು ಧ್ಯಾನದ ಮೂಲಕ, ವಿವಿಧ ಸಾಧನಗಳ 112 ರೀತಿಯಾದಂತಹ ವಿಧಗಳು ಇದಾವೆ ಅಂತ ಹೇಳಿದ್ವಿ. ಅವಕ್ಕ 112 ರೀತಿ ಒಳಗಡೆ ಅಂತಂದ್ರೆ ಕ್ರಮದಲ್ಲಿ ನಾವು ಈ ಬ್ರಹ್ಮಾಂಡದ ರಹಸ್ಯವನ್ನ ತಿಳ್ಕೋಬಹುದು. ಅದಕ್ಕೆ ಶಿವ ಸೂತ್ರ ಅಂತಲೂ ಕರೀತಾರೆ. ಅದ್ರ ಕುರಿತಾಗಿ ವಿಜ್ಞಾನ ಭೈರವ ತಂತ್ರ ಅನ್ನುವಂಥದ್ರೊಳಗ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಮಗೆ ಲಭ್ಯವಾಗಿರುವಂತಹ ಪಂಚ ಇಂದ್ರಿಯಗಳ ಆಧಾರದ ಮೇಲೆ ನೋಡ್ತಾ ಹೋದ್ರೆ, ನಿನ್ನೆ ದಿವಸ ನೋಡಿದ್ವಿ ನಾವು
ತತ್ವಗಳನ್ನ ಯಾವ ರೀತಿಯಾಗಿ ಶರಣರು ವಚನದಲ್ಲಿ ಬಳಕೆ ಮಾಡಿದ್ದಾರೆ ಆ ತತ್ವಗಳ ಅರ್ಥವನ್ನು ನೋಡ್ತಾ ಹೋಗಿದ್ದೀವಿ. ನಿನ್ನೆ ದಿವಸ ನೋಡಿದೀವಿ ನಾವು ಚಿತ್ತ, ಬುದ್ಧಿ, ಅಹಂಕಾರ, ಮನ, ಜ್ಞಾನ ಅನ್ನುವಂತಹವುಗಳು ಅವು ಪೃಥ್ವಿ, ಅಪ್ಪು, ತೇಜ, ವಾಯುಗಳ ಜೊತೆಗೆ ಸಂಬಂಧವನ್ನು ಹೊಂದಿದಾವು ಅಂತೇಳಿ. ಹಾಗೇನೆ ಇವತ್ತು ನಾವು ಸೂಕ್ಷ್ಮ ಪಂಚೀಕರಣದ ಕೋಶಗಳು ಮತ್ತು ಪಂಚಾಗ್ನಿಗಳನ್ನು ನೋಡ್ತಾ ಹೋದ್ರೆ ಈ ದೇಹ ಅನ್ನುವಂಥದ್ದು ಏನಿದೆಲ್ಲ 5 ರೀತಿಯಾದಂತಹ ಕೋಶವನ್ನ ಹೊಂದಿದೆ. ಕೋಶ ಅಂತಂದ್ರೆ ಅದು ಕೋಣೆ ಅಥವಾ ಲೇಯರ್ ಅಂತ ನಾನು ಅನ್ಕೋಬಹುದು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆಕಾಶಕ್ಕೆ ಸಂಬಂಧಪಟ್ಟಂಗ ಆನಂದಮಯ ಕೋಶ ಅಂತೇಳಿ. ಇಲ್ಲಿ ಈ ತಾತ್ವಿಕ ಅಂಶಗಳು ಅಂತ ಏನ ನಾವು ನೋಡ್ತಾ ಹೋಗ್ತಾ ಇದ್ದೀವಲ್ಲ, ಇವು 216 ಅಂಶಗಳಿದಾವು. ಇಲ್ಲಿ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನಮಯ ಕೋಶವನ್ನು ನಾವು ಧಾರಣೆ ಮಾಡಿದ್ದೇವೆ. ಎಷ್ಟು ಡೀಪ್ ಆಗಿ ಶರಣರು ನಮ್ಮ ಒಂದು ಅಂಗದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಅಂತಂದ್ರೆ, ನಾವೆಲ್ಲ ಕಾಮನ್ ಆಗಿ ಸ್ಥೂಲ, ಸೂಕ್ಷ್ಮ, ಕಾರಣ ಅನ್ನೋದು 3 ಅಂಗಗಳನ್ನು ಹೊಂದಿವೆ ಅಂತ ಅಷ್ಟೇ ಹೇಳ್ತಿದ್ವಿ. ಅದರ ಆಚೆಗೂ ಸಹ ಮತ್ತೆ 5 ರೀತಿಯಾದಂತಹ ಕೋಶಗಳು ಅಂತಂದ್ರೆ ಸೆಲ್ಸ್ ಅಂತ ನಾವು ಕರಿತೀವಿ. ಆ ರೀತಿ ಆಧಾರದ ಮೇಲೆ ಅನ್ನಮಯ ಕೋಶ ಅಂತಂದ್ರೆ ಇದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ಭೂಮಿಯ ಮೇಲೆ ಬೆಳೆಯುವಂತ ಪದಾರ್ಥವನ್ನ ಸ್ವೀಕಾರ ಮಾಡಿ ಬೆಳೆಯುವಂತ ಕೋಶ ಅದು ಅನ್ನಮಯ ಕೋಶ. ಈ ಅನ್ನಮಯ ಕೋಶಕ್ಕೆ ಪ್ರತಿದಿನ ನಾವು ಅನ್ನವನ್ನ ಅಂದ್ರೆ ಆಹಾರವನ್ನ, ಪದಾರ್ಥವನ್ನ ಫೀಡ್ ಮಾಡ್ತಾನೆ ಇರಬೇಕು. ಅದು ಆ ಅನ್ನವನ್ನ ಸೇವಿಸಿನೇ ಬೆಳೆಯುವಂತದ್ದು. ಅದಕ್ಕೆ ಅನ್ನ ಎಲ್ಲಿಂದ ಬರುತ್ತೆ ಅಂದ್ರೆ ಪೃಥ್ವಿಯಿಂದ ಬರುತ್ತೆ. ಹಾಗಾಗಿ ಇದಕ್ಕೆ ಅನ್ನಮಯ ಕೋಶಕ್ಕೆ ಅದು ಪೃಥ್ವಿ ತತ್ವದ ಕೋಶ ಅಂತಲೂ ಕರೀತಾರೆ. ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಹೋದ್ರೆ ಹಸಿವು, ನೀರಡಿಕೆ, ನೋವು, ನಲಿವು ಇವೆಲ್ಲವೂ ಇದಕ್ಕೆ ಸಂಬಂಧಪಟ್ಟದ ಅಂತಂದ್ರೆ, ಈಗ ನಾವು ಏನೋ ಒಂದು ಗಾಯ ಆಯ್ತಪ್ಪ ಅಂದ್ರೆ ನೋವು ಆಗ್ತಾ ಇರುವಂತದ್ದು, ಅದು ಆ ನೋವನ್ನು ಅನುಭವಿಸುವಂತದ್ದು ಯಾವ್ದಪ್ಪ ಅಂದ್ರೆ ಅನ್ನಮಯ ಕೋಶ. ಹಾಗೇನೆ ಅಪ್ಪು ತತ್ವದ್ದು ಪ್ರಾಣಮಯ ಕೋಶ ಅಂತ ಬರುತ್ತೆ. ಪ್ರಾಣಮಯ ಕೋಶ ಅನ್ನುವಂಥದ್ದು ಅದು ಅನ್ನಮಯ ಕೋಶದ ಜೊತೆಗೆ ಇರುವಂತದ್ದು. ಅನ್ನಮಯ ಕೋಶವನ್ನ ಅದು ನಿಯಂತ್ರಿಸುವಂಥದ್ದು. ಇಲ್ಲಿ ಒಂದ್ರ ತಳಗಡೆ ಬರುವಂತ ಹೈರಾರ್ಕಿ ಯಾವ ರೀತಿ ಇದಾವ ಅಂತಂದ್ರೆ, ಅವು ಒಂದನ್ನು ಬಿಟ್ಟು ಒಂದು ಇಂಡಿಪೆಂಡೆಂಟ್ ಆಗಿಲ್ಲ. ಇಂಡಿಪೆಂಡೆಂಟ್ ಆಗಿರೋದು ಯಾವ್ದಂದ್ರೆ ಆನಂದಮಯ ಕೋಶ ಒಂದೇ. ಹಾಗೆ ಇಲ್ಲಿ ಅನ್ನಮಯ ಕೋಶ ಅದು ಪ್ರಾಣಮಯ ಕೋಶಕ್ಕೂ, ಮನೋಮಯ ಕೋಶಕ್ಕೂ, ವಿಜ್ಞಾನಮಯ ಕೋಶಕ್ಕೂ, ಆನಂದಮಯ ಕೋಶಕ್ಕೂ ಅದು ಏನಪ್ಪಾ ಅಂತಂದ್ರೆ ಆಶ್ರಯವನ್ನು ಕೊಡ್ತದೆ. ಹಾಗೇನೆ ಪ್ರಾಣಮಯ ಕೋಶ ಏನಿದೆ ಅದು ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶಕ್ಕೆ ಆಶ್ರಯವನ್ನು ಕೊಡ್ತದೆ. ಮನೋಮಯ ಏನಂದ್ರೆ ವಿಜ್ಞಾನಮಯ ಮತ್ತು ಆನಂದಮಯ ಕೋಶಕ್ಕೆ ಅದು ಆಶ್ರಯವನ್ನು ಕೊಡ್ತದೆ. ಹಾಗೆ ವಿಜ್ಞಾನಮಯ ಕೋಶ ಏನಂದ್ರೆ ಆನಂದಮಯ ಕೋಶಕ್ಕೆ ಆಶ್ರಯ ಕೊಡ್ತದೆ. ಬಟ್ ಆನಂದಮಯ ಕೋಶ ಅನ್ನೋದಲ್ಲ ಅದು ಸ್ವತಂತ್ರವಾಗಿರ್ತದೆ. ಪ್ರಾಣಮಯ ಕೋಶ ಅನ್ನುವಂಥದ್ದನ್ನ ನಾವು ನಮ್ಮ ಸಹಜ ಒಂದು ಭಾವನೆಗೆ ಅದನ್ನ ಸೂಕ್ಷ್ಮ ಶರೀರ ಅಂತೇಳಿ ಅನ್ಕೋಬಹುದು. ಅಂದ್ರೆ ಉಸಿರು, ಪ್ರಾಣ, ಜೀವ ಇವೇನ್ ಪದಗಳನ್ನು ಬಳಸ್ತೀವಲ್ಲ, ಇವುಗಳು ಈ ಪ್ರಾಣಮಯ ಕೋಶವನ್ನ ಪ್ರತಿನಿಧಿಸುವಂತ ಅಂಶಗಳು. ಈಗ ಪ್ರಾಣಮಯ ಕೋಶ ಇಲ್ಲ ಅಂತಂದ್ರೆ ಅನ್ನಮಯ ಕೋಶನೂ ಇಲ್ಲ. ಈ ಪ್ರಾಣಮಯ ಮತ್ತು ಅನ್ನಮಯವನ್ನ ನಿಯಂತ್ರಿಸುವಂತ ಕೋಶ ಒಂದಿದೆ, ಅದು ಮನೋಮಯ ಕೋಶ. ಈ ಮನೋಮಯ ಕೋಶ ಅನ್ನುವಂಥದ್ದು ಪ್ರಾಣಮಯ ಮತ್ತು ಅನ್ನಮಯ ಕೋಶವನ್ನ ನಿಯಂತ್ರಿಸ್ತದೆ. ಹೇಗೆ? ಈಗ ಒಂದು ಹಣ್ಣನ್ನು ನೋಡ್ತೀವಿ ನಾವು, ನೋಡಿದ ತಕ್ಷಣ ನೋಡುವಂಥದ್ದು ಯಾವುದು? ಅನ್ನಮಯ ಕೋಶ ನೋಡ್ತದೆ. ನಮ್ಮ ಫಿಸಿಕಲ್ ಬಾಡಿ ಅದನ್ನ ನೋಡ್ತದೆ. ಹಣ್ಣು ನೋಡಿದ ತಕ್ಷಣ ಪ್ರಾಣಮಯ ಕೋಶ ಏನ್ ಮಾಡುತ್ತಪ್ಪ ಅಂತಂದ್ರೆ ಅದರ ಒಂದು ವಾಸನೆ, ಅದರ ರುಚಿ, ಅದು ತನ್ನೊಳಗಡೆ ಆಲ್ರೆಡಿ ಫೀಡ್ ಇತ್ತಪ್ಪ ಅಂದ್ರೆ ಚಿತ್ತದೊಳಗ ಅದ್ರ ಬಗ್ಗೆ ರುಚಿಯಾಗ್ಲಿ ಅದರ ಒಂದು ವಾಸನೆಯನ್ನ ಚಿತ್ತದೊಳಗ ಸ್ಟೋರ್ ಆಗಿತ್ತಪ್ಪ ಅಂದ್ರೆ ಅದನ್ನ ರಿಕವರಿ ಮಾಡಿಕೊಂಡು ಅನ್ನಮಯ ಕೋಶಕ್ಕೆ ಏನ್ ಮಾಡುತ್ತಪ್ಪ ಅಂದ್ರೆ ಆ ಸಂದೇಶವನ್ನು ತಲುಪಿಸುತ್ತೆ.
ಅದನ್ನು ತಿನ್ನೋದ್ರಿಂದ ಹೀಗಾಗ್ತದೆ, ಅದು ಇಷ್ಟು ರುಚಿ ಇದೆ, ಅದ್ರೊಳಗಡೆ ಇಷ್ಟು ಇಷ್ಟು ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ನಾವು ಏನೇನು ಫೀಡ್ ಮಾಡಿರ್ತೀವಲ್ಲ ಆಲ್ರೆಡಿ ಅದು ಪ್ರಾಣಮಯ ಕೋಶದ ರಿಕಾಲ್ ಮಾಡ್ಕೊಳ್ತದೆ. ಅವಾಗ ಅದು ತಿನ್ಬೇಕು ಅನ್ನುವಂಥದ್ದು ಮನಸ್ಸು ಉಂಟಾಗೋದು ಯಾವ್ದಂದ್ರೆ ಮನೋಮಯ ಕೋಶದಿಂದ ಉಂಟಾಗ್ತದೆ. ಅವಾಗ ಅದು ಮನೋಮಯ ಕೋಶ ಏನ್ ಮಾಡ್ತೈತಿ, ಪ್ರಾಣಮಯ ಕೋಶದ ಸಹಾಯದೊಂದಿಗೆ ಅನ್ನಮಯ ಕೋಶಕ್ಕೆ ಅದು ಆಜ್ಞೆಯನ್ನು ನೀಡಿ ಅದು ಅನ್ನಮಯ ಕೋಶ ಆಹಾರವನ್ನು ಸ್ವೀಕರಿಸ್ತದೆ. ಹೀಗೆ ಸ್ವೀಕರಿಸಿದ ಆಹಾರವು ತೃಪ್ತಿಯನ್ನು ಕೊಡ್ತದಲ್ಲ, ಆ ತೃಪ್ತಿಯ ಕೊಡುವಂತಹವೇ ಇವೆರಡು, ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳು. ಹೀಗೆ ಈ ವಿಜ್ಞಾನಮಯ ಕೋಶ ಅನ್ನುವಂಥದ್ದನ್ನ ಇತ್ತೀಚೆಗೆ ಯಾವ ರೀತಿಯಾಗಿ ಹೇಳ್ತಾರಪ್ಪ ಅಂತಂದ್ರೆ, ಇದು 6th ಸೆನ್ಸ್ ಒಳಗಡೆ ಏನ್ ಬಳಕೆ ಆಗ್ತದಲ್ಲ, ಅಂದ್ರೆ ಯಾವುದೇ ಒಂದು ಬಾಧೆ ಇದ್ದಾಗೂ ಸಹ ಅದರ ಆಚೆ, ಈಗ ನಾವು ಒಂದು ರೂಮಿನೊಳಗೆ ಕೂಡಿ ಹಾಕಿರ್ತಾರೆ, ಆ ರೂಮಿನ ಆಚೆ ಇರುವಂತಹ ವ್ಯಕ್ತಿಯ ಜೊತೆಗೆ ಅವರ ಭಾವನೆಗಳು ಸಂಭಾಷಣೆಯನ್ನು ಮಾಡ್ತಿರ್ತಾವ. ಇದಕ್ಕೆ ಸಂಬಂಧಪಟ್ಟಂಗ ಸಾಕಷ್ಟು ಪಾಶ್ಚಿಮಾತ್ಯರೊಳಗಡೆ ಮನೋವಿಜ್ಞಾನಿಗಳು ಪ್ರಯೋಗವನ್ನು ಮಾಡಿ ನೋಡಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ಒಂದು ರೂಮ್ನಾಗ ಕೂಡಿ ಹಾಕಿ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ರೂಮ್ನಾಗ ಕೂಡಿ ಹಾಕಿದಾಗ ಈ ವ್ಯಕ್ತಿಯ ರೂಮ್ನೊಳಗಡೆನ ಲೈಟ್ ಅನ್ನ ಆಫ್ ಮಾಡಿದ್ರೆ ಆ ವ್ಯಕ್ತಿಗೆ ಇಲ್ಲಿ ಲೈಟ್ ಆಫ್ ಆಗಿರುವಂತದ್ದು ಅದು ಯಾವುದೇ ರೀತಿಯಾದಂತ ಗೋಚರ ಇರದಿದ್ರು ಸಹ ಅವನಿಗೆ ಆ ಭಾವನೆ ಗೊತ್ತಾಗ್ತದೆ. ಹೀಗೇನೆ ಈ 6th ಸೆನ್ಸ್ ಅನ್ನ ಜನರೇಟ್ ಮಾಡಿದಾಗ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಅಕ್ಷರಗಳನ್ನು ಓದುವುದಾಗ್ಲಿ, ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡು ಅಲ್ಲಿರುವಂತಹ ಬಣ್ಣದನ್ನು ಹೇಳುವಂಥದ್ದಾಗ್ಲಿ, ಈ ರೀತಿ ಏನ್ ಮಾಡ್ತಾರಲ್ಲ, ಇದು ವಿಜ್ಞಾನಮಯ ಕೋಶವನ್ನ ನಾವು ಹೊಂದಿವಿ ಅನ್ನೋದಕ್ಕೆ ಅದು ಪ್ರೇರಕವಾಗಿರುವಂಥದ್ದು. ಇವೆಲ್ಲವೂ ಕೋಶಗಳಿಗೆ ಆನಂದಮಯ ಕೋಶ ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ಇದು ಎಟರ್ನಲ್ ಆಗಿರುವಂಥದ್ದು. ಇದು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿ ನಾವು ಗಳಿಸಿದಂತಹ ವಿಚಾರವನ್ನ ಮಾತಿನೊಳಗಡೆ ಹೇಳಕ್ಕಾಗದೆ ಅನುಭವಿಸ್ತೀವಿಲ್ಲ, ಅದು ಆನಂದಮಯ ಕೋಶ. ಇವೆಲ್ಲ ಇದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ನಾವು ಕರ್ಣಾಸಿಗಳಿಗೆ ನೋಡಿದ್ದೀವಿ. ಇಂತಹ ಕೋಶವನ್ನು ಸಹ ನಾವು ಹೊಂದಿದ್ದೀವಿ. ಅದಕ್ಕೆ ಈ ಮಾನವ ಶರೀರ ಅನ್ನುವಂಥದ್ದು ಏನು ಕಣ್ಣಿಗೆ ಕಾಣಿಸ್ತದೆ ಅಷ್ಟು ಸುಲಭವಾಗಿರುವಂಥದ್ದಲ್ಲದು, ಬಹಳ ಬಹಳ. ಅದಕ್ಕೆ ವಚನಕಾರ ಹೇಳ್ತಾರೆ, ದೇವವನ್ನು ಒಲಿಸ ಬಂದ ಕಾಯ ಕೆಡಿಸಲಾಗದು ಅಂತೇಳಿ. ಈ ಧಾರಣೆ ಮಾಡಿರುವಂತ ಈ ಶರೀರ ಏನೇನು ಶಕ್ತಿ ಹೊಂದಿದೆ, ಅದಕ್ಕೆ ಯಾವ್ಯಾವ ರೀತಿಯಾದಂತಹ ಒಂದು ಸಾಮರ್ಥ್ಯ ಇದೆ ಅನ್ನೋದನ್ನ ಅದು ಗೊತ್ತೇ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ತತ್ವಗಳನ್ನ ಅರ್ಥೈಸ್ಕೋಬೇಕು, ಅವಾಗ ಗೊತ್ತಾಗುತ್ತೆ. ಇಲ್ಲಿಯೂ ಅಷ್ಟೇ ಪಂಚ ಅಗ್ನಿಗಳು ಆಗ್ತಾವು. ಅಂದ್ರೆ ಈ ಪಂಚ ಅಗ್ನಿಗಳು ನಮ್ಮ ಸೇವಿಸಿರುವಂತಹ ಆಹಾರವನ್ನು ಜೀರ್ಣಕ್ರಿಯೆಗಳು ಪಾಲ್ಗೊಳ್ಳುವಾಗ ಸಹಾಯಕ ಮಾಡುವಂಥವು. ಉದರಾಗ್ನಿ, ಮಂದಾಗ್ನಿ, ಕಾಮಾಗ್ನಿ, ಶೋಕಾಗ್ನಿ, ಒಡನಾಗ್ನಿ ಅಂತೇಳಿ ಈ ಒಂದೊಂದು ಅಗ್ನಿಗಳು ಯಾವ್ಯಾವ ರೀತಿ ಕಾರ್ಯವನ್ನು ಮಾಡ್ತಾವು ಅನ್ನೋದ್ರ ಕುರಿತಾಗಿಯೂ ಸಹ ನಾವು ಕರ್ಣಾಸಿಗಳು ನೋಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಎಷ್ಟು 216 ತತ್ವಗಳು ಸೇರಿ ಒಂದು ಸಖಿಲ ಆಗ್ತದಲ್ಲ, ಆ ವಚನವನ್ನು ನೋಡ್ಕೋಬೇಕಾದ್ರೆ ಈ ಒಂದು ಪ್ರತಿಯೊಂದು ತಾತ್ವಿಕ ಪದಗಳ ಅರ್ಥ ನಮ್ಗೆ ಗೊತ್ತಿರಬೇಕು. ಈ ಒಂದೊಂದು ಅಗ್ನಿಗಳು ಏನಪ್ಪಾ ಅಂತಂದ್ರೆ ಆಕ್ಟಿವೇಟ್ ಆದಾಗ ಅವುಗಳಿಗೆ ಸಂಬಂಧಪಟ್ಟಂತಹ ತತ್ವಗಳ ಜೊತೆಗೆ, ಅಂದ್ರೆ ಈ ಉದರಾಗ್ನಿ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂಗೆ, ಉದರಾಗ್ನಿ ಹೆಚ್ಚಾಯ್ತಪ್ಪ ಅಂತಂದ್ರೆ, ಅದು ಕಡಿಮೆ ಆಯ್ತಪ್ಪ ಅಂತಂದ್ರೆ ನಮ್ಮ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರ್ತದೆ. ಅವಾಗ ಏನಾಗ್ತಪ್ಪ, ಉದರಾಗ್ನಿ ಹೆಚ್ಚಾದಾಗ ನಾವು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತಹ ಆಹಾರವನ್ನು ನಾವು ಬಯಸ್ತೀವಿ. ಆಹಾರ ಸಿಗದೆ ಹೋದಾಗ ಉದರಾಗ್ನಿ ಹೆಚ್ಚಾಯ್ತಪ್ಪ ಅಂದ್ರೆ ನಾವು ಸ್ವೀಕಾರ ಮಾಡಿದಂಥ ಆಹಾರ ಜೀರ್ಣ ಆಗದೆ ಇರುವಂತ ಅವಾಗ ಏನಾಗ್ತಪ್ಪ ಅಂದ್ರೆ ಪಿತ್ತರಸ ಉತ್ಪಾದನೆ ಆಗ್ತದೆ. ಆ ಪಿತ್ತರಸ ಉತ್ಪಾದನೆ ಆದಾಗ ನೋಡ್ರಿ, ಅವೆಲ್ಲ ಆಯುರ್ವೇದಿಕದೊಳಗಡೆ ಇದಕ್ಕೆ ಒಂದಕ್ಕೊಂದು ಇಂಟರ್ಲಿಂಕ್ ಸೇರಿಸ್ತಾ ಹೋಗ್ತಾರ. ನಮ್ಮ ದೇಹ ಅಂದ್ರೆ ಸ್ಥೂಲಮಯ ಶರೀರ ಅಥವಾ ಅನ್ನಮಯ ಕೋಶ, ಇದು ಏನಾದ್ರೂ ರೋಗಕ್ಕೆ ಈಡಾಯ್ತಂದ್ರ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಈ ಅಗ್ನಿಗಳು ಅಲ್ಲಿ ಅವುಗಳ ಒಂದು ಪಾತ್ರ ಗೊತ್ತಾಗ್ತೈತಿ. ಹಾಗೇನೆ ಮಂದಾಗ್ನಿ, ಕಾಮಾಗ್ನಿ, ಶೋಕಾಗ್ನಿ, ಒಡನಾಗ್ನಿ ಇವೆಲ್ಲ ಒಂದೊಂದು ರೀತಿಯಾದಂತಹ ಅಗ್ನಿಗಳು ಏನ್ ಮಾಡ್ತಪ್ಪ ಅಂದ್ರೆ ತಮ್ಮದೇ ಆದಂತಹ ಒಂದು ಕಾರ್ಯವನ್ನು ಮಾಡ್ತಾವು. ಇಲ್ಲಿ ತೇಜಕ್ಕೆ ಮತ್ತು ಕಾಮಾಗ್ನಿ ಸಂಬಂಧಪಟ್ಟಂಗ ಅಪ್ಪುವಿಗೆ ಮಂದಾಗ್ನಿ, ವಾಯುವಿಗೆ ಶೋಕಾಗ್ನಿ. ನೋಡ್ರಿ, ನಾವು ದುಃಖಿಸ್ತೇವೆ, ಅಳಬೇಕಂತೀವಿ, ದುಃಖಿಸಿ ಅಳುವಾಗ ಬರ್ತಾ ಇರುವಂತಹ ಕಣ್ಣೀರು ಬಿಸಿನೇ ಇರ್ತೈತಿ. ಕಾರಣ ಏನಪ್ಪ ಅಂದ್ರೆ ಅದು ಶೋಕಾಗ್ನಿ, ಅಗ್ನಿಯಿಂದ ಉತ್ಪತ್ತಿ ಆಗಿರುವಂತಹದ್ದು. ಇನ್ನು ಮುಂದುವರೆದು ನೋಡಕ್ ಹೋದ್ರೆ ದಶನಾಡಿಗಳು ಅಂತ ಬರ್ತಾವೆ. ಇವುಗಳ ಕುರಿತಾಗಂತೂ ಸಾಕಷ್ಟು ವಚನಗಳನ್ನ ನಮ್ಮ ವೈದ್ಯ ಸಂಗಣ್ಣನವರು ಹೇಳ್ತಾ ಹೋಗ್ತಾರೆ. ನಮಗ್ ಗೊತ್ತಿರುವಂತಹದ್ದು 3 ನಾಡಿಗಳು ಅಂತ ನಾವು
ಭಾವಿಸಿದ್ದೀವಿ. ಆ 3 ನಾಡಿಗಳು ಈಗಾಗಲೇ ನಾವು ಕುರಿತಾಗಿ ನೋಡಿದ್ದೀವಿ. ಇಡ, ಪಿಂಗಳ, ಸುಷುಮ್ನ ಅಂತೇಳಿ ಇವು ಪ್ರಮುಖ ನಾಡಿಗಳು. ಇವು ಯೋಗದೊಳಗಡೆ ಇಡ ನಾಡಿ ಅನ್ನುವಂಥದ್ದು ಹೊಕ್ಕಳ ಎಡಭಾಗದಿಂದ ನಾವು ಯಾವ ರೀತಿಯಾಗಿ ವಾಯುವನ್ನ ದೇಹದ ಒಳಗಡೆ ನಾವು ಸೇವಿಸ್ತೀವಲ್ಲ, ಅವು ಇಡನಾಡಿ ಅಂತ ಹೇಳಿ. ಹಾಗೇನೆ ಪಿಂಗಳ ಅಂತಂದ್ರೆ ಬಲಭಾಗದಿಂದ ನಾವು ಸೇವಿಸುವಂತ ಗಾಳಿ. ಹಾಗೇನೆ ಸುಷುಮ್ನ ಅಂತಂದ್ರೆ ಮಧ್ಯದಲ್ಲಿರುವಂಥದ್ದು. ಇದಕ್ಕೆ ಇನ್ನೊಂದು ಅರ್ಥದಲ್ಲಿ ಚಂದ್ರನಾಡಿ, ಸೂರ್ಯನಾಡಿ ಅಂತಲೂ ಕರೀತಾರೆ. ಗಾಂಧಾರಿ ಅಂತಂದ್ರೆ ಬಲ ನೇತ್ರದ ಮೂಲಕ ನಾವು ನಾಡಿಯ ಮಿಡಿತವನ್ನು ನಾವು ಗಮನಿಸ್ತಿರ್ತೀವಿ. ನಾಡಿ ಅಂತಂದ್ರೆ ಏನಿಲ್ಲ, ಅವುಗಳು ರಕ್ತ ಪರಿಚಲನೆಯ ಒಂದು ಅಂಗಗಳು ಅಷ್ಟೇ. ಈಗ ನೀವು ಸಹ ನೋಡಿ ಪಲ್ಸಸ್ ಅಂತ ಕರೀತಾರೆ ಆಧುನಿಕ ಭಾಷೆಗಳು. ಯಾವ್ಯಾವ ಭಾಗದಲ್ಲಿ ರಕ್ತದ ಹರಿವಾಗ್ತದಲ್ಲ ಅವು ನಾಡಿಗಳು. ಗಾಂಧಾರಿ ಅಂತಂದ್ರೆ ಬಲ ನೇತ್ರದ ಕಡೆ ಇರುವಂತದ್ದು. ಹಸ್ತಿ ಜಿಹ್ವೆ ಅಂತಂದ್ರೆ ಎಡ ನೇತ್ರದ ಕಡೆ ಬರುವಂತದ್ದು. ಕುಶ ಅಂತಂದ್ರೆ ಬಲ ಕರ್ಣದ ಕಡೆ ಬರುವಂತದ್ದು. ಪಯಸ್ಸಿನಿ ಅಂತಂದ್ರೆ ಎಡ ಕರ್ಣದ ಕಡೆ ಬರುವಂತದ್ದು. ಅಲಂಬು ಅಂತಂದ್ರೆ ಅದು ಮೇಢ್ರನಾಳ ಅಂತ ಬರುತ್ತೆ. ಲಕುಹ ಅಂತಂದ್ರೆ ಗುದನಾಳದ ಕಡೆ. ಶಂಕಿನಿ ಅಂತಂದ್ರೆ ನಾಭಿನಾಳದ ಕಡೆ. ಇವು ದಶನಾಡಿಗಳು ಅಂತೇಳಿ. ಈ ದಶನಾಡಿಗಳೇನಪ್ಪಾ ಅಂತಂದ್ರೆ ನಮ್ಮ ಶರೀರದಲ್ಲಿರುವಂತ 72,000 ನಾಡಿಗಳದಾವು ಅಂತ ಹೇಳ್ತಾರೆ. ಈ 72,000 ನಾಡಿಗಳ ಕುರಿತಾಗಿ ಘಟಚಕ್ರದಲ್ಲಿ ಚನ್ನಬಸವಣ್ಣವರು ಬಹಳ ಸವಿಸ್ತಾರವಾಗಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಜೀವ ಮತ್ತು ಚೈತನ್ಯದಾಯಕವಾಗಿರುವಂತ ಈ ನಾಡಿಗಳೇನದವಲ್ಲ ರಕ್ತ ಸಂಚಾರಕ್ಕೆ ಸಹಾಯ ಮಾಡ್ತಾವು. ಇವುಗಳ ಮೂಲಕವಾಗಿ ರಕ್ತ ಸಂಚಾರ ಆಗ್ತಾ ಇರ್ಬೇಕಾದ್ರೆ ಒಂದೊಂದು ಭಾಗದಿಂದ ಒಂದೊಂದು ನಾಡಿಗಳು ಹರಿದು ಹೋಗ್ತಾವು. ಆ ನಾಡಿಗಳಿಗೆ ಸಹ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವುಗಳಿಗೆ ಒಂದೊಂದು ರೀತಿಯಾದಂತ ಶಬ್ದಗಳನ್ನ ಹೇಳ್ತಾರೆ. ಆ ನಾಡಿಗಳ ಒಂದು ಪ್ರಮಾಣವನ್ನ ಹೇಳ್ತಾರೆ. ಇಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಇಡನಾಡಿ 16 ಅಂಗುಲ ಪ್ರಮಾಣ ಇರ್ತೈತಿ ಅಂತ ಹೇಳ್ತಾರೆ. ಪಿಂಗಳ ನಾಡಿ 12 ಅಂಗುಲ ಪ್ರಮಾಣ ಇರ್ತೈತಿ. ಸುಷುಮ್ನ ನಾಡಿ 12 ಅಂಗುಲ ಪ್ರಮಾಣ. ಗಾಂಧಾರಿ ಚಿತ್ರ ವಿಚಿತ್ರ ರೂಪಗಳನ್ನು ನೋಡುವ ಕೃತ್ಯವನ್ನ ಅದು ನಡೆಸ್ತದ ಅಂತಂದ್ರ ಅದು ಎಡ ನೇತ್ರದಾಗಿರ್ತೈತಲ್ಲ. ಎಷ್ಟು ಈ ಸ್ಪೆಷಲೈಸೇಷನ್ ಮಾಡಿದಾರ ಅಂತ ಅನ್ಬಹುದಲ್ಲ. ನಾವು ಇವತ್ತು ವೈದ್ಯ ಲೋಕದೊಳಗಡೆ ನಾವು ಜನರಲ್ ಪ್ರಾಕ್ಟೀಸ್ನರ್ ಅಂತ ಕನ್ಸಿಡರ್ ಮಾಡ್ತೀವಿ ಸಾಮಾನ್ಯವಾಗಿ. ಆಮೇಲೆ ಸ್ಪೆಷಲೈಸೇಷನ್ ಮಾಡ್ತಾ ಹೋಗ್ತೀವಿ. ENT ಅಂತ ಸ್ಪೆಷಲೈಸೇಷನ್ ಇತ್ತು. ಅದ್ರಕ್ಕಿಂತಲೂ ಮತ್ತೆ ಸ್ಪೆಷಲೈಸೇಷನ್ ಮಾಡಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರ ದಂತಕ್ಕೊಬ್ಬ ವೈದ್ಯರು ಬೇರೆ, ಮೂಳೆಗೆ ಒಬ್ರು ವೈದ್ಯರು ಬೇರೆ, ಚರ್ಮಕ್ಕೆ ವೈದ್ಯರು ಬೇರೆ. ಹೀಗೆ ಈ ಸ್ಪೆಷಲೈಸೇಷನ್ಸ್ ನಾವು ಯಾವ ರೀತಿ ಮಾಡ್ತೀವಲ್ಲ ಹಾಗೆ ನಮ್ಮ ಶರಣರು ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ದಶನಾಡಿಗಳೊಳಗ ಒಂದೊಂದು ಭಾಗದಾಗ ನಾಡಿಗಳು ಅಂದ್ರೆ ನಾವು ಬರೇ 3 ಪ್ರಮುಖವಾದ ನಾಡಿಗಳು ಅಂತೇಳಿ ಯೋಗ ಒಂದು ಸಾಹಿತ್ಯದೊಳಗ ನಮ್ಗೆ ಸಿಗ್ತಿತ್ತು. ಇಡ, ಪಿಂಗಳ, ಸುಷುಮ್ನ ಅಂತೇಳಿ. ಆಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ ದಶನಾಡಿಗಳನ್ನು ಮಾಡಿದ್ರು. ಮತ್ತು ಸ್ಪೆಷಲ್ ಮಾಡಿ ನೋಡಿದ್ರು ಅದ್ರೊಳಗಡೆ. ಆಮೇಲೆ ಸ್ಪೆಷಲ್ ಮಾಡಿ ನೋಡಿ ಕೊನೆಗೆ ಹೇಳ್ತಾರೆ ಚನ್ನಬಸವಣ್ಣವರು ತಮ್ಮ ಕರ್ಣ ಹಸಿಗೆ ಮತ್ತು ಘಟಚಕ್ರ ಕೃತಿಯೊಳಗ 72,000 ನಾಡಿಗಳದಾವು ಅಂತ ಹೇಳ್ತಾರೆ. ಆ 72,000 ನಾಡಿಗಳನ್ನ ದೇಹದಲ್ಲಿರುವಂತ ಪ್ರತಿಯೊಂದು ಅಂಗದ ಬಗ್ಗೆ ಚರ್ಚಿಸ್ತಾ ಹೋದ್ರೆ ಬಹುಶಃ ನಮ್ಮ ಶರಣರು ವೈದ್ಯಕೀಯ ಕ್ಷೇತ್ರದೊಳಗೆ ಮಾಡಿರುವಂತ ಸಾಧನೆ ನಮಗೆ ಅರ್ಥ ಆಗ್ತದೆ. ಎಷ್ಟು ಡೀಪ್ ಆಗಿ ಬಾಡಿಯನ್ನು ಅವರು ಸ್ಟಡಿ ಮಾಡಿದ್ದಾರೆ. ಪ್ರತಿಯೊಂದು ಅಣುವಿನಲ್ಲಿಯೂ ಸಹ ಕುರಿತಾಗಿ ಅವರು ಅಧ್ಯಯನ ಮಾಡಿದ್ದಾರೆ ಅನ್ಸುತ್ತೆ. ರಕ್ತದ 4 ಫಲರುದಿರು ಅಂತ ಹೇಳ್ತಾರೆ. ಅಂದ್ರೆ 4 ರೀತಿಯಾದಂತಹ ರಕ್ತಗಳಿದ್ದಾವು ಅನ್ನೋದನ್ನ ಅವರು ಘಟಚಕ್ರದೊಳಗೆ ಹೇಳ್ತಾರೆ. ಹೀಗೆ ಆ ನಾಡಿಗಳಿಂದ ಕೇಳ್ತಾ ಇರುವಂತಹ ಧ್ವನಿಗಳನ್ನು ಸಹ ಗುರುತಿಸ್ತಾ ಹೋಗ್ತಾರೆ. ಇವತ್ತು ನಾವು ಟೆಥಸ್ಕೋಪ್ ಇಟ್ಕೊಂಡು ನಾಡಿಗಳ ಬಡಿತವನ್ನ ನಾವು ಲಬ್ ಡಬ್ ಅನ್ನೋದನ್ನ ಏನ ಅಬ್ಸರ್ವೇಷನ್ ಮಾಡ್ತಿರಲ್ಲ, ಇದ್ರ ಕುರಿತಾಗಿ ಅವ್ರು ಹೇಳ್ತಾರೆ ಗಾಂಧಾರಿ ಒಳಗ ಚಿತ್ರ ರೂಪಗಳು ನೋಡುವ ಕೃತ್ಯ ನಡೆಯುವುದು, ಹಸ್ತಿ ಜೀವಿಯಲ್ಲಿ ಮಲಗುವಂತಹ ನಿದ್ರಾವ್ಯಸನದ ಕೃತ್ಯ ನಡೆಯುವುದು, ಪುಷಾದೊಳಗಡೆ ನಾದಾದಿ ಶಬ್ದಗಳ ಕೇಳುವಿಕೆಯನ್ನು ನಡೆಯುವುದು, ಪಯಸ್ವಿನಿ ಒಳಗಡೆ ಪಂಚವಾದ್ಯಗಳ ಕೇಳುವ ಇಚ್ಛಾಕೃತಿಯನ್ನು ನಡೆಯುವುದು,
ಲಕುಹದೊಳಗ ದೇಹಧಾರಣೆಯನ್ನೆಲ್ಲ ವಹಿಸಿಕೊಂಡು ನಡೆಯುವುದು. ಅಲಂಬುದೊಳಗ ಆತ್ಮನಿಗೆ ಕ್ಷುಧಾದಿ ಧರ್ಮಗಳನ್ನು ಮಾಡಿ ನಡೆಸುವುದು. ಶಂಕಿನಿ ನಾಡಿಗಳೆಲ್ಲ ಮೂಲವಾಗಿ ಕ್ಷುಧಾದಿ ಧರ್ಮಗಳ ಶಾಂತಿಯನ್ನು ಉಂಟು ಮಾಡುವುದು. ಹೀಗೆ ಒಂದೊಂದು ದಶ ನಾಡಿಗಳೊಳಗ ಆ ನಾಡಿಗಳ ಕಾರ್ಯದ ಕುರಿತಾಗಿ ಹೇಳ್ತಾ ಹೋಗ್ತಾರೆ. ಇನ್ನ ದಶ ಚಕ್ರಗಳನ್ನು ನೋಡ್ತಾ ಹೋದ್ರೆ ದಶವಾಯುಗಳು. ಈ ದಶವಾಯುಗಳು ಸಾಮಾನ್ಯವಾಗಿ ವಾಯುಗಳು ಅಂತಂದಾಗ ನಮಗೆ ನಾವು ಬೀಸ್ತಾ ಇರುವಂತ ಗಾಳಿ ಒಳಗೂ ಸಹ ಸೂಕ್ಷ್ಮತೆಯಿಂದ ಗಮನಿಸಿದ್ದಾರೆ ಅಂತ ಅನಿಸ್ತದಲ್ಲ. ಇಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕುರ್ಖರ, ದೇವದತ್ತ, ಧನಂಜಯ ಅಂತ ಹೇಳಿ 10 ವಾಯುಗಳನ್ನ ಅವ್ರು ಗುರುತಿಸ್ತಾರೆ. ಅಂದ್ರೆ ನಮ್ಮ ಅಂಗದೊಳಗಡೆ ಸಂಚರಿಸ್ತಾ ಇರುವಂತ ವಾಯು ಯಾವ್ಯಾವ ಭಾಗದಲ್ಲಿ ಇದ್ದಾಗೆ ಅದು ಯಾವ ಕಾರ್ಯವನ್ನು ಮಾಡ್ತದೆ, ಯಾವ ಬಣ್ಣದಿಂದ ಅದು ಮೈದೋಳಿರ್ತದೆ, ಅದರಿಂದ ಆಗ್ತಾ ಇರುವಂತಹ ಕಾರ್ಯ ಏನು, ದೇಹದ ಮೇಲೆ ಆಗುತ್ತೆ ಪರಿಣಾಮ ಏನು ಅನ್ನೋದನ್ನ ಕುರಿತಾಗಿ ಹೇಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಪ್ರಾಣವಾಯು ಇದು ಎಲ್ಲಿ ಇದಾಗ್ತದೆ ಅಂದ್ರೆ ಹೃದಯ ಸ್ಥಾನದಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಹೌದಲ್ವಾ? ಇವತ್ತು ಸಹ ಆಧುನಿಕ ವಿಜ್ಞಾನಿಗಳು ಹೃದಯಕ್ಕೆ ಶುದ್ಧ ರಕ್ತವನ್ನು ಸಂಚಾರ ಮಾಡುವಂತಹ ಶ್ವಾಸಕೋಶ, ಶುದ್ಧ ರಕ್ತಕ್ಕೆ ಅಂದ್ರೆ ಅದಕ್ಕೆ ಆಕ್ಸಿಜನ್ ಅನ್ನ ಮಿಕ್ಸ್ ಮಾಡಿ ಹೃದಯದಿಂದ ಪಂಪ್ ಆಗಿನೇ ಎಲ್ಲಾ ಕಡೆ ಅದು ವಾಯು ರಕ್ತದ ಮೂಲಕ ಸಂಚಾರ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಅವ್ರು ಹೇಳ್ತಾರೆ ಪ್ರಾಣವಾಯು ನೀಲವರ್ಣ ಇರ್ತದೆ, ಇಂದ್ರ ನೀಲವರ್ಣ, ಹೃದಯ ಸ್ಥಾನದಲ್ಲಿದ್ದು ಗ್ರಹಣಾಪ್ರಯಿ ಪರಿಗ್ರಹಂತ ಸಪ್ರಾಣಿಸಿಕೊಂಡು ಉಶ್ವಾಸ ನಿಶ್ವಾಸನ ಗೈದು ಅನ್ನ ಜೀರ್ಣೀಕರಣ ಮಾಡ್ತದೆ ಅಂತ ಹೇಳ್ತಾರೆ. ಉಶ್ವಾಸ ನಿಶ್ವಾಸಕ್ಕೆ ಯಾವುದು ಸಹಾಯ ಮಾಡ್ತದಲ್ಲ ಅದು ಪ್ರಾಣವಾಯು. ಅಪಾನವಾಯುದು ಹರಿತ ವರ್ಣದಿರ್ತದೆ, ಇದು ಗುದಸ್ಥಾನದಲ್ಲಿ ಇರ್ತೈತಿ. ಇದ್ರ ಕಾರ್ಯ ಏನಪ್ಪಾ ಅಂತಂದ್ರೆ ಮಲಮೂತ್ರಗಳು ವಿಸರ್ಜನೆ ಮಾಡೋದಕ್ಕೆ ಅಧೋದ್ವಾರಗಳನ್ನು ಬಲಿದು ಅನ್ನರಸದ ವ್ಯಾಪ್ತಿಯನ್ನು ಮಾಡಿಸ್ತದೆ. ನೋಡಿ, ಅಪಾನವಾಯು ಇರುವಂತ ಸ್ಥಾನ ಗುದಸ್ಥಾನ, ಪ್ರಾಣವಾಯು ಇರುವಂತ ಸ್ಥಾನ ಹೃದಯ ಸ್ಥಾನ. ಅದು ಹೃದಯ ಸ್ಥಾನದಾಗ ಇದ್ಕೊಂಡು ರಕ್ತದ ಶುದ್ಧೀಕರಣ ಮಾಡಿ ರಕ್ತದ ಜೊತೆಗೆ ಆ ವಾಯುವನ್ನ ಎಲ್ಲಾ ಭಾಗಕ್ಕೂ ಕಳಿಸ್ತದೆ. ಅಪಾನ ವಾಯು ಏನ್ ಮಾಡ್ತೈತೆ ಅಂತಂದ್ರೆ ಅದು ಗುದಸ್ಥಾನದಲ್ಲಿ ಇದ್ಕೊಂಡು ಅದು ಮೂತ್ರ ಮತ್ತು ಮಲವನ್ನ ವಿಸರ್ಜನೆ ಮಾಡೋದಕ್ಕೆ ಅದು ಸಹಾಯ ಮಾಡ್ತದೆ. ಅಪಾನ ವಾಯು ಒಂದೊಂದು ವಾಯು ಕಡಿಮೆ ಆದ ಅಂದ್ರೆ ಆ ವಾಯು ಮಾಡುವಂತ ಕಾರ್ಯದಿಂದ ರೋಗವನ್ನ ಉಲ್ಬಣಗೊಳ್ಳೋದನ್ನ ಅಧ್ಯಯನ ಮಾಡ್ತಾರೆ. ವ್ಯಾನ ವಾಯು ಅನ್ನುವಂಥದ್ದು ಗೋಕ್ಷೀರವರ್ಣ ಇರ್ತದೆ, ಇದು ಸರ್ವ ಸಂಧಿಗಳಲ್ಲಿ ಇರ್ತೈತಿ. ಇದನ್ನು ಮುದುಡಿಕೊಂಡಿರುವಂಥದ್ದು. ಅಂದ್ರೆ ನೋಡ್ರಿ, ಈಗ ನಾವು ಯಾವುದೇ ಒಂದು ಬೆರಳುಗಳನ್ನ ಮುರಿದಾಗ ಬರುವಂತ ಸೌಂಡ್ ಆಗಿರ್ಬೋದು, ಅಥವಾ ಈ ರೀತಿಯಾದಂಥ ಸೌಂಡ್ಗಳೇನು ಬರ್ತಾವಲ್ಲ ನಾವು ಬೆರಳುಗಳನ್ನ ಮುರಿದಾಗ, ಈ ಸೌಂಡ್ ಯಾವ ಅಲ್ಲಿರುವಂತ ವಾಯು ಯಾವ್ದಂತಂದ್ರೆ ವ್ಯಾನ ವಾಯು. ಈ ವ್ಯಾನ ವಾಯು ಏನ್ ಮಾಡ್ತದಪ್ಪ ಅಂತಂದ್ರೆ ಆ ಜಾಯಿಂಟ್ ಅನ್ನ ಮೂಮೆಂಟ್ ಮಾಡೋದಕ್ಕೆ ಅದು ಸಹಾಯ ಮಾಡ್ತೈತಿ. ಇವತ್ತಿನ ಆಧುನಿಕ ವೈದ್ಯ ವಿಜ್ಞಾನದೊಳಗ ಅವರು ಬೇರೆ ಪಾರಿಭಾಷಿಕ ಪದಗಳನ್ನು ಬಳಸ್ತಾರೆ. ಆ ಪಾರಿಭಾಷಿಕ ಪದಗಳಿಗೆ ಸಮಾನಾಂತರವಾಗಿನೇ ಈ 10 ರೀತಿಯಾದಂತ ವಾಯುಗಳನ್ನ ನಮ್ಮ ಶರಣರು ದಶವಾಯುಗಳೊಳಗ ಅವ್ರನ್ನ ಹೇಳ್ತಾ ಹೋಗ್ತಾರೆ. ಇನ್ ನೆಕ್ಸ್ಟ್ ಉದಾನ ವಾಯು ಅಂತಂದ್ರೆ ಇದು ಎಳೆ ಮಿಂಚಿನ ವರ್ಣ ಇರ್ತೈತಿ, ಇದು ಕಂಠಸ್ಥಾನದಲ್ಲಿ ಇರ್ತೈತಿ. ಸೀನುವಾಗ, ಕೆಮ್ಮುವಾಗ, ಕನಸು ಕಾಣುವಾಗ, ಏಳಿಸುವಾಗ, ವರ್ಧಿಸುವ ರೋದನ ಮಾಡುವುದನ್ನ, ಅನ್ನ ಆಹಾರ ಏನ್ ಸ್ವೀಕಾರ ಮಾಡ್ತಲ್ಲ ಅದು ಸ್ಥಾನ ಪಲ್ಲಟ ಆಗ್ಬೇಕಾದಾಗ ಅದು ಯಾವುದು ಅಂದ್ರೆ ಉದಾನವಾಯು ಕಾರ್ಯವನ್ನು ಮಾಡ್ತದೆ. ನೋಡ್ರಿ ಎಷ್ಟು ಡೀಪ್ ಆಗಿ ಅಧ್ಯಯನ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಈ ರೀತಿಯಾದಂತ ದಶವಾಯುಗಳು ಈ 5 ಕೋಶಗಳಿಂದ ನಿರ್ಮಾಣವಾಗಿರುವಂತಹ ಆ ಅಂಗವನ್ನ ಯಾವ ರೀತಿಯಾಗಿ ನಿಯಂತ್ರಿಸ್ತದಂತಾಗ ಇವೆಲ್ಲವೂ ನಿಯಂತ್ರಣ ಮಾಡುವಂತ ಸುಪ್ರೀಂ ಪವರ್ ಆಗಿ ಇರುವುದೇ ಲಿಂಗ. ಈ ಲಿಂಗಕ್ಕೂ ಈ ದಶವಾಯುಗಳಿಗೂ ಏನೇನು ಸಂಬಂಧದ ಅಂತೇಳಿ ಸಕಿಲದೊಳಗ 216 ಸಕಿಲ ವಚನದಾಗ ಹೇಳ್ತಾ ಹೋಗ್ತಾರೆ. ಆ ವಚನವನ್ನ, ಸಕಿಲದ ವಚನವನ್ನ ಕೊನೆಯ ದಿವಸ ನಾವು ನೋಡೋಣ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಪದಗಳ ಅರ್ಥವನ್ನು ಮಾಡ್ಕೊಂಡ್ರೆ ಅಲ್ಲಿ ಸಕಿಲ ನಮಗೆ ಸುಲಭವಾಗ್ತದೆ ಅನ್ನೋ ಉದ್ದೇಶಕ್ಕಾಗಿ. ಇನ್ನು ಸಮಾನವಾಯು ನೀಲವರ್ಣ ಇರ್ತೈತಿ, ಇದು ನಾಭಿಸ್ಥಾನದಲ್ಲಿ ಇರ್ತದೆ. ಅಪಾದ ಮಸ್ತಕ ಪರ್ಯಂತರ ಸಪ್ರಾಣಿಸಿಕೊಂಡು ಅನ್ನರಸವನ್ನು ಎಲ್ಲಾ ರೋಮ ನಾಳಗಳಿಗೆ ಹಂಚ್ತದ.
ಈ ರೀತಿಯಾದಂತ 5 ಉಳದವಲ್ಲ ಇವಕ್ಕ ಪಂಚಪ್ರಾಣ ಪ್ರಾಣ ಪಂಚಕಗಳು ಅಂತ ಕರೀತಾರೆ. ಇವು 5ಕ್ಕೂ ಯಾವುದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥವಕ್ಕ ಇವಕ್ಕ ಪ್ರಾಣ ಪಂಚಕ ವಾಯುಗಳು ಅಂತ ಕರೀತಾರೆ. ಇನ್ನು ಉಳಿದಂತ ಇವು ಏನದವಲ್ಲ ನಾಗವಾಯು, ಇದು ಪೀತವರ್ಣ ಇರ್ತೈತಿ, ರೋಮನಾಳದಲ್ಲಿದ್ದು ಚಲನೆ ಇಲ್ಲದೆ ಹಾಡಿಸುತ್ತಿರ್ತೈತಿ. ಕೂರ್ಮವಾಯು ಶ್ವೇತವರ್ಣದಾಗಿರ್ತೈತಿ, ಇದು ಉದರ ಮತ್ತು ಲಲಾಟದಲ್ಲಿದ್ದು ಶರೀರಂ ತಾಳುವ ದೇಹಂ ಪುಷ್ಟಿ ಮಾಡ್ತದ, ಅಂದ್ರೆ ದೇಹದ ದಷ್ಟಪುಷ್ಟ ಆಗೋದಕ್ಕೆ ಕಾರಣವಿರುವಂಥದ್ದು. ಬಾಯಿ ಮುಚ್ಚುತ್ತಾ ತೆರೆಯುತ್ತಾ ನಯನದಲ್ಲಿ ಉನ್ಮಯ ಮಾಡುವಂಥದ್ದು, ಅಂದ್ರೆ ನಾವು ಉಸಿರನ್ನು ಒಳಗೆ ತಗೊಂಡು ಮುಚ್ಚಿದಾಗ ಆ ವಾಯು ಅದು ಕೂರ್ಮ ವಾಯುವಾಗಿ ಪರಿವರ್ತನೆ ಹೊಂದಿರ್ತದೆ. ಇನ್ನು ಕೃಕರ ವಾಯು ಅನ್ನೋದು ಅಂಜನ ವರ್ಣದ ಇರ್ತೈತಿ, ಇದು ನಾಸಿಕಾಗ್ರದಲ್ಲಿ ಇರ್ತೈತಿ. ಹಸಿವು ಮತ್ತು ನೀರಡಿಕೆಗಳನ್ನ ಇದು ನಿಯಂತ್ರಿಸ್ತದೆ. ದೇವದತ್ತ ವಾಯು ಇದು ಸ್ಫಟಿಕ ವರ್ಣದ ಇರ್ತದೆ, ಇದು ಗುಹ್ಯ ಸ್ಥಾನದಲ್ಲಿ ಇರ್ತದೆ. ಇದು ಕುಳಿತುಕೊಂಡಾಗ, ಮಲಗಿಸಿದಾಗ, ಮಲ್ಕೊಂಡಾಗ, ಏಳುವಾಗ, ಚೇತರಿಸ್ಕೊಂಡಾಗ, ಅಂದ್ರ ಈ ಮಲ್ಕೊಂಡ ಆಗಿರ್ಬೇಕಾದ್ರೆ ಮತ್ತೆ ಎಬ್ಬಿಸ್ಬೇಕಲ್ಲ, ಆ ಎಬ್ಸುವುದು ಅಂತ ಕಾರ್ಯವನ್ನು ಮಾಡುವಂಥದ್ದು ಯಾವ್ದತ್ತು ಅಂತಂದ್ರ ಇದು ಯಾವ್ದಂದ್ರೆ ದೇವದತ್ತ ವಾಯು. ಇನ್ನು ಕೊನೆಯದಾಗಿ ಧನಂಜಯ ವಾಯು ಅಂದ್ರೆ ಇದು ನೀಲಿ ಬಣ್ಣದ ಇರ್ತದಂತ, ಬ್ರಹ್ಮರಂಧ್ರ ಸ್ಥಾನದಲ್ಲಿ ಇರ್ತದೆ. ಇದು ಕರ್ಣದಲ್ಲಿ ಸಮುದ್ರ ಘೋಷಗಳನ್ನು ಮಾಡುವಂತ ಮರಣ ಕಾಲದಲ್ಲಿ ಇದು ಸಪ್ಪಳವನ್ನ, ವ್ಯಕ್ತಿ ಸಾವುಗೆ ಸನಿಹವಾಗ್ತಾ ಇರ್ಬೇಕಾದಾಗ ಅವನಿಗೆ ಒಂದು ರೀತಿಯಾದಂತ ಶಬ್ದ ಕೇಳಿ ಬರ್ತೈತಂತ. ಅದು ಯಾವ ರೀತಿ ಶಬ್ದ ಅಂದ್ರೆ ಸಮುದ್ರದ ತೆರೆಗಳ ಭೋರ್ಗರಿತ ಇರ್ತದಲ್ಲ ಆ ರೀತಿ ಶಬ್ದ ಕೇಳ್ತದ. ಅದು ಯಾವ್ದಪ್ಪ ಅಂದ್ರೆ ಅದು ಧನಂಜಯ ವಾಯುವಿನಿಂದ ಕೇಳ್ತದೆ ಅಂತ ಹೇಳ್ತಾರೆ. ಹೀಗೆ ಒಟ್ಟಾರೆಯಾಗಿ ದಶವಾಯುಗಳು, ದಶನಾಡಿಗಳು ಮತ್ತು ಈ ಕೋಶಗಳು ಇವುಗಳನ್ನ ಒಂದಕ್ಕೊಂದು ಲಿಂಕ್ ಅನ್ನು ನಾವು ಮಾಡ್ತಾ ಹೋದಾಗ ಅವುಗಳೇ ಸಕಿಲಗಳಾಗಿ ಪರಿವರ್ತನೆ ಹೊಂದವು. ದಶಚಕ್ರಗಳು ಮೊನ್ನೆ ಇದನ್ನ ನೋಡಿದ್ದೀವಿ ನಾವು. ದಶಚಕ್ರಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞೆ, ಸಹಸ್ರ, ಶಿಖ, ಪಶ್ಚಿಮ, ಅಣು ಅಂತೇಳಿ ಈ ರೀತಿಯಾದಂತಹ ಚಕ್ರಗಳು. ಆಧಾರ ಚಕ್ರ ಗುದ ಸ್ಥಾನದಲ್ಲಿ, ಸ್ವಾಧಿಷ್ಠಾನ ಗುಹ್ಯ ಸ್ಥಾನದಲ್ಲಿ, ಮಣಿಪೂರಕ ಅನ್ನುವಂಥದ್ದು ಹೊಂಕಳ ಭಾಗದಲ್ಲಿ, ಅನಾಹತ ಅನ್ನುವಂಥದ್ದು ಹೃದಯದಲ್ಲಿ, ವಿಶುದ್ಧಿ ಅನ್ನುವಂಥದ್ದು ಕಂಠದಲ್ಲಿ, ಆಜ್ಞಾ ಅನ್ನುವಂಥದ್ದು ಎರಡು ಹುಬ್ಬಿನ ಮಧ್ಯದಲ್ಲಿ, ಸಹಸ್ರ ಅನ್ನುವಂಥದ್ದು ನೆತ್ತಿಯ ಮೇಲೆ, ಶಿಖ ಅನ್ನುವಂಥದ್ದು ಹಿಂದ್ಬಡೆ ಭಾಗ, ಪಶ್ಚಿಮ ಅನ್ನೋದು ಅದಕ್ಕಿಂತ ಕೆಳಗಿನ ಭಾಗ, ಅಣು ಚಕ್ರ ಅನ್ನೋದು ದೇಹದ ಹೊರಗಡೆ. ಶಿಖ, ಪಶ್ಚಿಮ, ಅನ್ನುವಂಥದ್ದು ಇವು ಮೂರು ಏನಪ್ಪಾ ಅಂದ್ರೆ ದೇಹದ ಹೊರಭಾಗದಲ್ಲಿ, ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂಥವು. ಇವು 7 ಏನದಲ್ಲ ಇವು ಸಪ್ತ ಚಕ್ರಗಳು. ಈ ರೀತಿಯಾದಂತಹ ಚಕ್ರಗಳು ಯಾವ್ಯಾವ ರೀತಿಯಾಗಿ ಅವು ಜಾಗೃತ ಆದಾಗ ಏನೇನು ಶಕ್ತಿ ಸಂಚಲನ ಆಗ್ತೈತಿ, ಅದು ಅಡಗಿಕೊಂಡು ಕುಂತಿರುವಂತ ಆ ಶಕ್ತಿಯನ್ನ ಅದನ್ನ ಕುಂಡಲಿನಿ ಅಂತ ಕರೀತಾರೆ. ಅದನ್ನ ಜಾಗೃತ ಮಾಡೋದ ಕುರಿತಾಗಿ ನಾವು ಕಳೆದ ಸಂಚಿಕೆಯೊಳಗೆ ನೋಡಿದ್ದೀವಿ. ಇವಿಷ್ಟು 10, 9, 5 ತತ್ವಗಳಾದವು. ಇನ್ನ ಅಂತಃಕರಣ ಚತುಷ್ಟಯಗಳನ್ನು ಬರ್ತಾವು. ಚಿತ್ತ, ಬುದ್ಧಿ, ಮನ, ಅಹಂಕಾರ ಅಂತೇಳಿ ಇವು ಕಾರಣ ಶರೀರಕ್ಕೆ ಸಂಬಂಧಪಟ್ಟಂತವು ಇರ್ತಾವು. ಇವಿಷ್ಟು ಇದ್ರ ಬಗ್ಗೆ ವಿವರವಾಗಿ ನಾವು ನೋಡಿದ್ದೀವಿ. ಇನ್ನ ಅಷ್ಟ ಆತ್ಮಗಳು ಅಂತ ಬರ್ತಾವು. ಜೀವಾತ್ಮ, ಅಂತರಾತ್ಮ, ಪರಮಾತ್ಮ, ನಿರ್ಮಲಾತ್ಮ, ಶುದ್ಧಾತ್ಮ, ಜ್ಞಾನಾತ್ಮ, ಮಹಾತ್ಮ, ಭೂತಾತ್ಮ ಅಂತೇಳಿ ಇವುಗಳ ಬಗ್ಗೆ ಒಂದೊಂದೊಂದೊಂದು ನಾವು ಡೀಪ್ ಆಗಿ ನೋಡ್ತಾ ಹೋದ್ರೆ ಈ ದ್ವೈತ್ವದಿಂದ ಅದ್ವೈತದ ವಿಚಾರಗಳು ಇಲ್ಲಿ ಹೆಚ್ಚು ಪ್ರಸ್ತುತಕ್ಕೆ ಬರ್ತಾವ. ಯಾಕಂದ್ರೆ ಜೀವಾತ್ಮ ಅಂತಂದ್ರೆ ನಾವು ಧರಿಸಿರುವಂತಹ ಅಂಗದೊಳಗಡೆ ಇರುವಂತಹ ಆತ್ಮ. ಅಂತರಾತ್ಮ ಅಂದ್ರೆ ಅದರ ಒಳಗಡೆ ಇರುವಂತದ್ದು. ಇದನ್ನ ನಮ್ಮ ಸಾಮಾನ್ಯ ಅರ್ಥದಲ್ಲಿ ನಮ್ಮ ಶರಣ ಭಾಷೆ ಹೋಗಪ್ಪ ಅಂತಂದ್ರ ಇದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಮನೋಲಿಂಗ, ಈ ರೀತಿ ಒಂದೊಂದೊಂದೊಂದು ಅವ್ರೇನು 8 ಲಿಂಗಗಳನ್ನು ಹೇಳಿದ್ರಲ್ಲ ಆ ರೀತಿಯಾದಂತಹ ಲಿಂಗದ ತತ್ವಕ್ಕೆ ಅನುಗುಣವಾಗಿನೇ ಇಲ್ಲಿ ಆತ್ಮಗಳು ಅನ್ನುವಂಥ ಪದವನ್ನ ಬಳಸ್ತಾ ಹೋಗ್ತಾರೆ. ಈ ಪರಮಾತ್ಮ ಅಂತಂದ್ರೆ ಅದು ಮಹಾಲಿಂಗ, ನಿರ್ಮಲಾತ್ಮ ನಿಶೂನ್ಯಲಿಂಗ, ನಿರಂಜನ ಲಿಂಗ, ಶೂನ್ಯಲಿಂಗ, ಯಾವ ರೀತಿಯಾಗಿ ಹೋಗ್ತಾರ ಇವರೆಲ್ಲವೂ ಈ ನಮ್ಮ ಶರಣರು ಇವುಗಳನ್ನ ಆತ್ಮ ಅನ್ನೋ ಪದಗಳನ್ನ ಬಹಳಷ್ಟು ಬಳಕೆ ಮಾಡಿಲ್ಲ ಅವರು. ಈ ಆತ್ಮ ಅನ್ನೋ ಪದಕ್ಕೆ ನಮ್ಮ ಶರಣರು ಕೊಟ್ಟಿರುವಂಥದ್ದು ಶಬ್ದ ಅಂದ್ರೆ ಲಿಂಗ ಅಂತೇಳಿ. ಆದ್ರೆ ಸಕಿಲಗಳೊಳಗೆ ಇವುಗಳ ಪದಗಳನ್ನ ಬಳಕೆ ಆಗ್ಯಾವ ಅಂತ ತಿಳ್ಕೊಂಡು ಅಷ್ಟೇ ನಾವು ಇವು ಪದಗಳು ಯಾವ ಅನ್ನೋದ್ರ ಬಗ್ಗೆ ಅಷ್ಟೇ ನಾವಿಲ್ಲಿ
ಮಹತ್ವ ಕೊಡೋಣ. ಯಾಕಂತಂದ್ರೆ ಇವುಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಇದು ಶರಣರ ವಿಚಾರಗಳಿಗೆ ಲಿಂಗ ಅನ್ನುವಂತ ಪದಗಳಿಗೆ ಸಮಾನಾರ್ಥಕವಾಗಿರೋದ್ರಿಂದ ಇವು ನಾವು ಈಗಾಗಲೇ 8 ಲಿಂಗಗಳನ್ನು ನೋಡಿದ್ದೀವಿ. ಅವೇ ಲಿಂಗಗಳೇ ಇಲ್ಲಿ ಆತ್ಮಗಳಾಗಿ ಪರಿವರ್ತನೆ ಹೊಂದಿದ್ದವು. ಇದು ಅಷ್ಟತನುಗಳು ಅಂತ ಬರ್ತವೆ. 4 ತನಗಳು ಅಂತ ಗೊತ್ತೇ ಇತ್ತು ನಮಗೂ. ಸ್ಥೂಲತನು, ಸೂಕ್ಷ್ಮತನು, ಕಾರಣತನು, ನಿರ್ಮಲತನು, ಆನಂದತನು, ಚಿನ್ಮಯತನು, ಚಿದ್ರೂಪತನು, ಶುದ್ಧತನು ಅಂತೇಳಿ ಆಕ್ಚುಲಿ 9 ರೀತಿಯಾದಂತಹ ತನುಗಳನ್ನು ಹೇಳ್ತಾರೆ. ಅಂದ್ರೆ ಮಧ್ಯದಲ್ಲಿ ಒಂದು ತನು ಹಿಡಿದು ಮೇಲ್ಗಡೆ 4 ತನುಗಳು, ಕೆಳಗಡೆ 4 ತನುಗಳು. ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪಶು ರೀತಿಯಾಗಿ ವರ್ತಿಸ್ತಾ ಹೋದಾಗ ಅಧೋಮುಖವಾಗಿರುವಂತಹ ತನುಗಳು ಆಕ್ಟಿವೇಟ್ ಆಗ್ತಾವ ಅಂತ ಹೇಳ್ತಾರೆ. ಹೀಗೆ ಈ ಒಂದೊಂದು ತನುಗಳ ಬಗ್ಗೆನೂ ಒಂದೊಂದು ಸಂಚಿಕೆನೇ ಆಗ್ತದೆ ಮಾತಾಡ್ಬೇಕಂತಂದ್ರೆ. ನಾವು ತತ್ವಗಳ ಬಗ್ಗೆ ಪರಿಚಯ ಮಾಡ್ತಾ ಇದ್ದೀವಿ. ಅವಿಷ್ಟೇ ನಾವು ಅರ್ಥ ಮಾಡ್ಕೊಂಡು ಮುಂದಿನ ಒಂದು ಸಂಚಿಕೆ ಒಳಗಡೆ ಸಂದರ್ಭವನ್ನು ನೋಡ್ಕೊಂಡು ಅವುಗಳನ್ನ ತನುಗಳ ಬಗ್ಗೆ ವಿಚಾರವನ್ನು ಮಾಡೋಣ. ಅದ್ರ ಬಗ್ಗೆ ಇನ್ನು ಹೆಚ್ಚಿನ ವಿವರ ಬೇಕಂತಂದ್ರೆ ಕರುಣಾಸಿಕೆ ಒಳಗಡೆ ಈ ಒಂದು ವಿವರವನ್ನು ನಾವು ನೀಡಿದ್ದೇವೆ. ಅವುಗಳನ್ನು ತಾವು ಗಮನಿಸಬಹುದು. ಇದು ನನ್ನದೇ ಆಗಿರುವಂತಹ ಯೂಟ್ಯೂಬ್ ಚಾನಲ್ದಲ್ಲಿ ಅವೆಲ್ಲವನ್ನು ಅಪ್ಲೋಡ್ ಮಾಡಲಾಗಿದೆ. ಇದೇ ಜೀವನ ದರ್ಶನ ವೇದಿಕೆ ಒಳಗಡೆ ನಾವು ಆ ಕರುಣಾಸಿಗೆ ಕುರಿತಾಗಿ ಮಾತಾಡಿದಾಗ ಅವೆಲ್ಲ ವಿಚಾರಗಳನ್ನು ಸಹ ಸವಿಸ್ತಾರವಾಗಿ ಚರ್ಚೆ ಮಾಡಲಾಗಿದೆ. ಆಸಕ್ತರು ರುದ್ರೇಶ್ ಕಿತ್ತೂರ್ ಅನ್ನುವಂಥ ಯೂಟ್ಯೂಬ್ ಚಾನೆಲ್ದೊಳಗಾಗಿರ್ಬೋದು ಅಥವಾ ಸ್ಪಿರಿಚುವಲ್ ಸೈನ್ಸ್ ವಚನ ವಿಜ್ಞಾನ ಅಂತೇಳಿ ನಾವು ಸರ್ಚ್ ಮಾಡಿದ್ರು ಸಹ ಅವೆಲ್ಲ ನಮ್ಮ ಈ ಜೀವನ ದರ್ಶನ ವೇದಿಕೆ ಒಳಗ ಚರ್ಚೆ ಆಗಿರುವಂಥ ಕರುಣಾಸಿಗೆಯ ಎಲ್ಲ ಸಾಹಿತ್ಯ ತಮಗೆ ಸಮಗ್ರವಾಗಿ ಸಿಗ್ತಾ ಇದೆ. ಅಲ್ಲಿ ಅವುಗಳನ್ನು ನಾವು ಗಮನಿಸಬಹುದು. ಈಗ ನಾವು ಈ ಅಂಗ ರಚನೆ ಸಂಬಂಧಪಟ್ಟಿರುವಂತ ಈ ಸಕಿಲಿಗಳಲ್ಲಿ ಬಳಕೆ ಆಗಿರುವಂತ ತತ್ವಗಳನ್ನು ನೋಡ್ತಾ ಇದ್ದೇವೆ. ಸಪ್ತ ಧಾತುಗಳು ಅಂತಂದ್ರೆ ರಸ, ರುಧಿರ, ಮಾಂಸ, ಮೇಧಸ್ಸು, ಮಜ್ಜ, ಅಸ್ಥಿ, ವೀರ್ಯ ಅಥವಾ ಶುಕ್ಲ ಅನ್ನುವಂಥವು. ಇವುಗಳು 7 ಧಾತುಗಳು. ಇವುಗಳ ಆಧಾರದ ಮೇಲೆನೆ ಮನುಷ್ಯನ ಭೌತಿಕ ಶರೀರ ನಿಂತಿದೆ. ಇಲ್ಲಿ ನಾವು ಗಮನಿಸ್ಬೇಕು, ಹಿಂದೆ ಹೇಳ್ತಾ ಇರುವಂತದ್ದು ಇವುಗಳು ಏನಪ್ಪಾ ಅಂತಂದ್ರ ಸ್ಥೂಲ, ಸೂಕ್ಷ್ಮ, ಕಾರಣತನು, ನಿರ್ಮಲತನು ಇವೆಲ್ಲ ಬರ್ತಾವಲ್ಲ, ಒಂದೊಂದು ಲೇಯರ್ ಟೈಪ್ ಆಗಿ ಬಾಡಿಯನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಬಟ್ ಸ್ಥೂಲತನಕ್ಕೆ ಸಂಬಂಧಪಟ್ಟಂಗ ಇವು ಸಪ್ತ ಧಾತುಗಳು ಇದ್ದಾವೆ. ಇವುಗಳನ್ನು ಬಿಟ್ರೆ ಬೇರೆ ರೀತಿಯಾದಂತಹ ಪದಾರ್ಥ ಬಾಡಿ ಒಳಗಡೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಸಹ ಇವುಗಳ ಮೂಲಕನೇ ಆಗಿರೋದು. ನಾವು ಹೃದಯ ಅಂತ ತಗೊಂಡ್ರೆ ಅದು ಮಾಂಸದಿಂದ ಆಗಿರ್ತದೆ, ಅಸ್ಥಿ ಎಲುಬುಗಳು ಆಗಿರ್ತದೆ, ರಕ್ತ, ಅನ್ನರಸ ಇವೆಲ್ಲವೂ ಸಹ ನಮ್ಮ ಚನ್ನಬಸವಣ್ಣವರು ಮತ್ತು ವೈದ್ಯ ಸಂಗಣ್ಣನವರು, ಅಕ್ಕಮಹಾದೇವಿ, ಕಾಡಸಿದ್ದೇಶ್ವರರು, ಆಮೇಲೆ ಬಾಲಸಂಗಯ್ಯನವರು ಇವರೆಲ್ಲ ವಚನದೊಳಗಡೆ ಆಧುನಿಕ ವೈದ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಅಂಶಗಳು ನಮಗೆ ಲಭ್ಯ ಆಗ್ತವೆ. ಇವುಗಳ ಕುರಿತಾಗಿ ಅವರು ಅದರ ಬರೀತಾರೆ ವಚನದೊಳಗೆ. ಮುಂದಿನ ದಿನಮಾನದೊಳಗೆ ನಾವು ವಚನಗಳನ್ನ ಆಧಾರವಾಗಿಟ್ಕೊಂಡು ಮಾತಾಡುವಾಗ ಇವೆಲ್ಲವನ್ನು ಒಳಗೊಂಡಿರುವಂತಹ ವಿಚಾರಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಅಂಗ ಚತುಷ್ಟಯಗಳು ಬರ್ತಾವೆ. ಅಂಗ, ಪ್ರತ್ಯಂಗ, ಸಾಗಾಂಗ, ಉಪಾಂಗ ಅಂತೇಳಿ ಇವುಗಳ ಕುರಿತಾಗಿ ನಾಳೆ ಸಂಚಿಕೆ ಒಳಗಡೆ ನಾವು ನೋಡೋಣ. ಒಟ್ಟಾರೆಯಾಗಿ ಶರಣರು ಅಂಗವನ್ನ ಎಷ್ಟು ಬೈಫರ್ಕೇಟ್ ಮಾಡಿ ನೋಡ್ಯಾರಪ್ಪ ಅಂತಂದ್ರ ಈ ಒಂದು ಅಂಗದೊಳಗಡೆ ಇರುವಂತಹ, ಇನ್ನು ಮುಂದಿನ ಒಂದು ಸಂಚಿಕೆ ಒಳಗೆ ಮಾತಾಡ್ತೇನೆ ನಾನು, ಶರಣರು ಬಾಡಿ ಒಳಗಿರುವಂತ ಪ್ರತಿಯೊಂದು ಪಾರ್ಟ್ಸ್ ಗಳನ್ನ ಸ್ಟಡಿ ಮಾಡ್ತಾ 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 ಹೋಗಿ ಇವತ್ತು ಆಧುನಿಕ ವಿಜ್ಞಾನ ಯಾವ ರೀತಿಯಾಗಿ ಸೆಲ್ಸ್ಗೆ ಬಂದು, ಸೆಲ್ಸ್ ದಿಂದ ಒಳಗಡೆ ಇರುವಂತಹ DNA ಬಂದು, ಆಮೇಲೆ ಅದರೊಳಗಡೆ ಇರುವಂತಹ ಇನ್ನೂ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನ ಯಾವ ರೀತಿಯಾಗಿ ವಿಜ್ಞಾನ ಅರಿತುಕೊಳ್ತಾ ಹೋಗ್ತಾ ಇದೆ. ಕೊನೆಗೆ ಅದು ಜೀವ ಅನ್ನುವಂಥದ್ದು ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆಗೆ ಅದು ನಿಲ್ತದೆ. ಆದ್ರೆ ಶರಣರ ಈ ಒಂದು ತಾತ್ವಿಕ ವಿಚಾರಗಳನ್ನು ನಾವು ನೋಡ್ತಾ ಹೋದಾಗ ಅವರು ಅಲ್ಲಿಗೆ ನಿಲ್ಸಲ್ಲ. ಅವರು ಅಂತರಂಗದೊಳಗೆ ಇರುವಂತಹ ಎಲ್ಲಾ ತತ್ವಗಳನ್ನ, ಎಲ್ಲಾ ಪಾರ್ಟ್ಸ್ಗಳನ್ನು ಸ್ಟಡಿ ಮಾಡ್ತಾ 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 ಅವುಗಳೆಲ್ಲವಕ್ಕೂ ಚಾಲನಾತ್ಮಕವಾಗಿ ಪ್ರಾಣಲಿಂಗ ಅಂತಿದೆ. ಈ ಪ್ರಾಣಲಿಂಗವನ್ನ ಭೌತಿಕ ಶರೀರಕ್ಕಿದ್ರೆ, ಈ ಸೂಕ್ಷ್ಮ ಶರೀರಕ್ಕೆ ಏನಪ್ಪಾ ಅಂತಂದ್ರೆ ಭಾವಲಿಂಗ ಅಂತಿದೆ, ಕಾರಣ ಶರೀರಕ್ಕೆ ಭಾವಲಿಂಗ ಅಂತಿದೆ. ಇವೆರಡರನ್ನ ನಿಯಂತ್ರಿಸುವಂತ ಒಂದು ಕೊಂಡಿ ಆಧಾರದಾಗ, ಸಕೀಲದ ಆಧಾರದಾಗ ಹೊರಗಡೆ ಮಹಾಲಿಂಗ ಅಂತಿದೆ. ಆ ಮಹಾಲಿಂಗವೇ ಇವೆಲ್ಲವನ್ನ ನಿಯಂತ್ರಿಸ್ತದೆ ಅನ್ನುವಂಥದ್ದು ವಿಚಾರಕ್ಕೆ ಅವರು ಶರ ಬರೀತಾರೆ. ಹಾಗಾಗಿ ಇವತ್ತು ವಿಜ್ಞಾನ
ಈ ಬಾಡಿ ಒಳಗಿರುವಂತ ಎಲ್ಲಾ ಪಾರ್ಟ್ಸ್ ಗಳನ್ನು ಸ್ಟಡಿ ಮಾಡ್ತಾ ಇದೆ. MRI ಸ್ಕ್ಯಾನರ್ ಮೂಲಕವಾಗಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಬಾಡಿ ಪಾರ್ಟ್ಸ್ ಅನ್ನು ಸ್ಟಡಿ ಮಾಡ್ತಾ ಇದೆ. ಬಟ್ ಆ ಪಾರ್ಟ್ಸ್ ಒಳಗೆ ಹೋದಾಗ ಅವುಗಳ ಆಕ್ಟಿವಿಟಿಗೆ ಬೇಸ್ ಯಾವುದು ಅನ್ನೋದನ್ನ ವಿಜ್ಞಾನದಿಂದ ಅರಿತುಕೊಳ್ಳೋದು ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದು ಮಟೀರಿಯಲಿಸ್ಟಿಕ್ ಅಲ್ಲ. ಯಾವ್ದಾದ್ರು ವಸ್ತುವಿನಿಂದ ಅದು ರಚನೆ ಆಗಿದ್ರೆ ಅದು ವಸ್ತುವಿನಿಂದ ಇದ್ರೆ ಮಾತ್ರ ಸಾಧನಗಳು ಸಲಕರಣೆಗಳು ಒಳಗೆ ಅದು ಸಿಗ್ತದೆ. ಯಾವುದೇ ಸಾಧನ ಸಲಕರಣೆಗಳು ಸಿಗದೇ ಇರುವಂತ ನಾನ್ ಮಟೀರಿಯಲಿಸ್ಟಿಕ್ ಮ್ಯಾಟರ್ ಇರೋದ್ರಿಂದ ಅದು ಚೇತನ ಅನ್ನುವಂಥದ್ದು, ಜೀವ ಅನ್ನುವಂಥದ್ದು, ಆತ್ಮ ಅನ್ನುವಂಥದ್ದು, ಲಿಂಗ ಅನ್ನುವಂಥದ್ದು ಅದು ಯಾವುದೇ ಭೌತಿಕ ವಸ್ತುಗಳಿಂದ ಆಗಿರುವಂತದ್ದಲ್ಲ. ಅದು ಆ ಕಾರಣಕ್ಕಾಗಿ ವಿಜ್ಞಾನಕ್ಕೆ ನಿಲುಕದೇ ಇರುವಂತಹ ವಿಚಾರಗಳನ್ನ ಶರಣರು ಈ ಸೆಕ್ಯುಲೆಗಳ ಒಳಗಡೆ ಈ ತಾತ್ವಿಕ ಅಂಶಗಳೊಳಗೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಇಲ್ಲಿರುವಂತ ಉಪಾಂಗ, ಸಾಗಾಂಗ, ಪ್ರತ್ಯಾಂಗ ಇವು ಯಾವ ನಮ್ಗೆ ಫಿಸಿಕಲಿ ಆಗಿ ನೋಡಕ್ ಆಗುವಂತದ್ದಲ್ಲ. ಇವುಗಳೆಲ್ಲ ಅನುಭವಿಸ್ಬೇಕು. ಆ ಅನುಭವಿಸೋದಕ್ಕೋಸ್ಕರವಾಗಿ ಶರಣರು ಕೊಟ್ಟಿರುವಂತಹ ಮಾರ್ಗನೇ ಇಷ್ಟಲಿಂಗ. ಆ ಇಷ್ಟಲಿಂಗವನ್ನು ನಾವು ತದೇಕ ದೃಷ್ಟಿಯಿಂದ ನೋಡ್ತಾ ಹೋದಾಗ ಈ ಬ್ರಹ್ಮಾಂಡದ ಎಲ್ಲ ಅಂದ ಚಂದ, ಬ್ರಹ್ಮಾಂಡ ಎಷ್ಟು ವಿಶಾಲವಾಗೈತಿ, ಬ್ರಹ್ಮಾಂಡ ಎದರಿಂದ ಆಗೈತಿ, ಬ್ರಹ್ಮಾಂಡ ಚಲನಶಕ್ತಿ ಯಾವುದು ಅನ್ನುವಂತ ಆ ಮಹಾಲಿಂಗದ ಅಂಶ ನಮ್ಗೆ ಅರ್ಥ ಆಗ್ತೈತಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇಲ್ಲಿವರೆಗೆ ಅಂಗಲಿಂಗ ಸಂಬಂಧದ ಸಖೀಲಗಳಲ್ಲಿ ಬರುವಂತ ತಾತ್ವಿಕ ಅಂಶಗಳ ಮುಂದುವರೆದ ಭಾಗವನ್ನ ತಮ್ಮೆದುರಿಗೆ ಹಂಚಿಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಶರಣು ಶರಣಾರ್ಥಿ ಸೆಳೆಸ್ತಾ ನನ್ನ ವಿಚಾರವನ್ನು ಹೇಳ್ತೀನಿ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೂ ಅಣ್ಣನವರು ಸಕ್ಕಿಲಗಳ ವಿಷಯದ ಮೇಲೆ ಹಲವಾರು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ದಶನಾಡಿಗಳಾದ ಇಡ, ಪಿಂಗಾಳ, ಸೂಕ್ಷ್ಮ, ಗಾಂಧಾರಿ, ಹಸ್ತಿ ಚಿಹ್ನೆ, ಪೂಷೆ, ಪಯಸ್ವಿನಿ, ಅಲಂಬು, ಲಕುಹ, ಶಿಂಕಿಣಿ ಹಾಗೆ ಸೂಕ್ಷ್ಮ ಪಂಚೀಕರಣ